ನಟ ಯಶ್ ಅವರ ತಾಯಿ ವಿರುದ್ಧ ಅಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವೊಂದು ಕೇಳಿಬಂದಿದೆ. ಈ ವಿಚಾರವಾಗಿ ಸದ್ಯ ಜೆಸಿಬಿಗಳು ಘರ್ಷಣೆ ಮಾಡಿರುವಂಥದ್ದು. ಯಶ್ ತಾಯಿ ಪುಷ್ಪಾ ವಿರುದ್ಧ ಅಕ್ರಮ ಒತ್ತುವರಿಯ ಆರೋಪ ಕೇಳಿ ಬರ್ತಾ ಇರೋದು. ಹಾಸನದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಲಕ್ಷ್ಮಮ್ಮ ಎನ್ನುವವರ ಜಾಗದಲ್ಲಿದ್ದ ಅಕ್ರಮ ಕಾಂಪೌಂಡ್ ಅನ್ನು ಸದ್ಯ ಧ್ವಂಸಗೊಳಿಸಲಾಗಿದೆ. ಹಾಸನದ ವಿದ್ಯಾನಗರದಲ್ಲಿರುವ ಯಶ್ ತಾಯಿ ಪುಷ್ಪಾ ಅವರ ಮನೆ ಇದು. 1500 ಅಡಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ರು ಅಂತ ಮಾಲೀಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ ಅನುಮತಿಯನ್ನು ಪಡೆದು ಆ ಅನುಮತಿಯ ಮೇರೆಗೆ ಸದ್ಯ ಅಕ್ರಮವಾಗಿ ನಿರ್ಮಿಸಿದ್ದ ಕಾಂಪೌಂಡನ್ನು ತೆರವು ಮಾಡಲಾಗಿದೆ. ಜೆಸಿಬಿ ಮೂಲಕ ಕಾಂಪೌಂಡ್ ತೆರವು ಮಾಡಲಾಗಿರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕಾಂಪೌಂಡನ್ನು ಈಗ ತೆರವು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ಅವರ ತಾಯಿ ಪುಷ್ಪಾ ಅವರ ಮನೆ ಇದು. ಆ ಮನೆಗೆ 1500 ಅಡಿಯಷ್ಟು ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು ಅಂತ ಆರೋಪ ಮಾಡಲಾಗಿತ್ತು. ಈ ಸಂಬಂಧ ಕೋರ್ಟ್ ಮೆಟ್ಟಿಲಿಗೆ ಏರಿ ಜಾಗದ ಮಾಲೀಕರು ಕೋರ್ಟ್ನಿಂದ ಅನುಮತಿಯನ್ನು ಪಡೆದು ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕಾಂಪೌಂಡನ್ನು ಸದ್ಯ ಜೆಸಿಬಿಯ ಮೂಲಕ ತೆರವುಗೊಳಿಸಿದ್ದಾರೆ. ಲಕ್ಷ್ಮಮ್ಮ ಎನ್ನುವರಿಗೆ ಸೇರಿದಂತಹ ಜಾಗ ಇದು. ಈ ಜಾಗದಲ್ಲಿ 1500 ಅಡಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು ಯಶ್ ತಾಯಿ ಪುಷ್ಪಾ ಅವರು ಅನ್ನೋ ಆರೋಪ ಒಂದು ಕೇಳಿಬಂದಿತ್ತು. ಇದೇ ವಿಚಾರವಾಗಿ ಜಾಗದ ಮೂಲ ಮಾಲೀಕರಾಗಿರುವಂತಹ ಲಕ್ಷ್ಮಮ್ಮ ಅವರು ಕೋರ್ಟ್ ಮೆಟ್ಟಿಲೇರಿ ಕೋರ್ಟ್ನಿಂದ ಅನುಮತಿಯನ್ನು ಪಡೆದುಕೊಂಡು ಬಂದು ಪುಷ್ಪಾ ಅವರು ಅಕ್ರಮವಾಗಿ ಒತ್ತುವರಿಯನ್ನು ಮಾಡಿಕೊಂಡಿದ್ದಂತಹ ಜಾಗದಲ್ಲಿ ನಿರ್ಮಿಸಲಾದ ಕಾಂಪೌಂಡನ್ನು ಜೆಸಿಬಿಗಳ ಮೂಲಕ ಈಗ ತೆರವುಗೊಳಿಸಲಾಗಿರುವಂಥದ್ದು. ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ಫೋನೋ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, 1500 ಅಡಿಯಷ್ಟು ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ರು ಅನ್ನೋ ಆರೋಪ, ಸದ್ಯ ಅದನ್ನು ಕೋರ್ಟ್ ಅನುಮತಿ ಪಡೆದು ತೆರವುಗೊಳಿಸಲಾಗಿದೆ. ಯಾವ ರೀತಿ ಅಕ್ರಮ ನಡೆದಿತ್ತು ಇಲ್ಲಿ? ಈ ವಿಚಾರ ಎಷ್ಟು ದಿನಗಳಿಂದ ಕೋರ್ಟ್ನಲ್ಲಿ ನಡೀತಾ ಇತ್ತು? ಏನೆಲ್ಲ ಡೀಟೇಲ್ಸ್ ಇದೆ ಕಿರಣ್? ನವೀನ್, ಹಾಸನದ ಹೃದಯ ಭಾಗದಂತ ವಿದ್ಯಾನಗರದಲ್ಲಿ ಯಶ್ ಅವರು ಹಲವು ವರ್ಷಗಳ ಕೆಳಗೆ ಮನೆ ಕೂಡ ಖರೀದಿ ಮಾಡಿರ್ತಾರೆ. ಅಂದ್ರೆ ಯಶ್ ಅವರ ತಾಯಿ ಪುಷ್ಪಾ ಅವರ ಹೆಸರಿನಲ್ಲಿ ಮನೆ ಇದೆ ಅಂತಾನು ಕೂಡ ಹೇಳಲಾಗಿದೆ. ಅತ್ಯಂತ ದೊಡ್ಡ ಮನೆ. ಮತ್ತೆ ಹೇಳಿ ಕೇಳಿ ವಿದ್ಯಾನಗರ ಬಡಾವಣೆಯಲ್ಲಿ ಸಾಕಷ್ಟು ಬೆಳೆ ಬಾಳತ್ತೆ. ಸ್ಕ್ವೇರ್ ಫೀಟ್ ಒಂದಕ್ಕೆ ನೀವು ಅಲ್ಲಿ ಹೇಳಿ ಕೇಳಿ 8,000 to 10,000 ರೂಪಾಯಿ ಇರೋಂಥದ್ದು. ಆದ್ರೆ ಬೆಳಿಗ್ಗೆನೆ ಯಶ್ ತಾಯಿಯ ಮನೆ ಏನು ಚಲನಚಿತ್ರ ನಟ ಯಶ್ ಅವ್ರ ತಾಯಿ ಪುಷ್ಪಾ ಅವ್ರ ಮನೆ ಮುಂದೆ ಸಾಕಷ್ಟು ಅಂದ್ರೆ 1500 ಅಡಿ ಒತ್ತುವರಿ ಮಾಡಿದ್ರು, ಮತ್ತೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ರು ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ಮಾಲೀಕರು ಮತ್ತೆ ಅವರ ಸಂಬಂಧಿಕರು ಕೂಡ ಬಂದ್ರು. ಬೆಳಗ್ಗೆ ಜೆಸಿಬಿ ಸಹಾಯದಿಂದ ಬಂದ್ರು. ಏನ್ ಕಾಂಪೌಂಡ್ ಹಾಕಿದ್ರು ಆ ಕಾಂಪೌಂಡ್ ಹತ್ತನ್ನು ಕೂಡ ತೆರವು ಮಾಡಿರೋಂಥದ್ದು. ಇದಲ್ಲದೆ ನ್ಯಾಯಾಲಯದ ಅನುಮತಿ ಮೇರೆಗೆ ಕಾಂಪೌಂಡ್ ಅಂದ್ರೆ ಸ್ಥಳೀಯರು ಮತ್ತೆ ಅಕ್ಕಪಕ್ಕದವರು ಕೂಡ ಕೇಳಿದ್ರು, ನೀವು ಏನಕ್ಕೆ ಈ ತರ ಕಾಂಪೌಂಡ್ ಹೊಡೆದಾಗ್ತಾ ಇದೀರಾ ಅಂತ. ಇಲ್ಲ, ಈ ಒತ್ತುವರಿ ಸುಮಾರು 1 ವರ್ಷ 1500 ಅಡಿ ಜಾಗವನ್ನು ಒತ್ತುವರಿ ಮಾಡಲಾಗಿದೆ. ಈ ಕಾರಣಕ್ಕೆ ನಾವು ನ್ಯಾಯಾಲಯದ ಅನುಮತಿ ಕೂಡ ತಂದಿದ್ವಿ. ಅದಕ್ಕೋಸ್ಕರ ನಾವು ಕಾಂಪೌಂಡ್ ಏನು ಹೆಚ್ಚುವರಿ ಒತ್ತುವರಿ ಆಗಿದೆ, ಅಕ್ರಮ ಕಾಂಪೌಂಡ್ ನಿರ್ಮಾಣ ಆಗಿದೆ, ಆ ಜಾಗವನ್ನೆಲ್ಲ ನಾವು ತೆರವುಗೊಳಿಸ್ತೀವಿ ಅಂತ ಕೂಡ ಹೇಳ್ತಾ ಅಂತದ್ದು. ಮೂಲ ಏನ್ 1500 ಅಡಿ ಜಾಗ ಇದೆ, ಆ ಜಾಗ ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದಂಥದ್ದು. ಈ ಕಾರಣಕ್ಕೋಸ್ಕರ ನಾವು ತೆರವು ಮಾಡ್ತೀವಿ ಅಂತಾನು ಕೂಡ ಹೇಳ್ತಾ ಇರುವಂಥದ್ದು. ಆ ಜಾಗಕ್ಕೆ ಸ್ಥಳೀಯವಾಗಿ ಲಕ್ಷ್ಮಮ್ಮ ಮತ್ತೆ ಅವರ ಸಂಬಂಧಿಕರು ದೇವರಾಜ್ ಕೂಡ ಸ್ಥಳಕ್ಕೆ ಬಂದಿರೋಂಥದ್ದು. ಜಾಗವನ್ನ ತೆರವುಗೊಳಿಸಿ ಒಂದ್ ರೀತಿ ಬಿಗಿನ ಮಾತ್ರ ಅಂದ್ರೆ ಅಕ್ಕಪಕ್ಕದವರು ಮತ್ತೆ ಸುತ್ತಮುತ್ತಲ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ರು. ಆದ್ರೆ ನ್ಯಾಯಾಲಯದ ಅನುಮತಿ ಮೇರೆಗೆ ಕಾಂಪೌಂಡ್ ಅನ್ನ ತೆರವುಗೊಳಿಸಿರುವಂಥದ್ದು. ಆದ್ರೆ ಚಲನಚಿತ್ರ ನಟ ಯಶ್ ಆಗ್ಲಿ ಅಥವಾ ಸಂಬಂಧಿಕರಾಗ್ಲಿ ಅವ್ರ ತಾಯಿ ಪುಷ್ಪಾ ಅವರಾಗ್ಲಿ ಸ್ಥಳದಲ್ಲಿ ಇದ್ದಿಲ್ಲ
ನವೀನ್. ಕಿರಣ್, ಇಲ್ಲಿ ಅವ್ರು ಸದ್ಯ ಸ್ಥಳದಲ್ಲಿಲ್ಲ, ಓಕೆ, ಬಟ್ ಅವ್ರಿಗೆ ಗೊತ್ತಿರಲಿಲ್ವಾ ಇದು ಅಕ್ರಮವಾಗಿ ನಾವು ಒತ್ತುವರಿ ಮಾಡ್ಕೊಂಡಿದ್ದೀವಿ ಅನ್ನೋದು? ಪುಷ್ಪಾ ಅವ್ರಿಗೆ ಅಥವಾ ಯಶ್ ಫ್ಯಾಮಿಲಿಗೆ ಇದು ಗೊತ್ತಿರಲಿಲ್ವಾ? ಆಮೇಲೆ ಕೋರ್ಟ್ ಅನುಮತಿ ಪಡೆದಿದ್ದಾರೆ ಅಂದರೆ ಇದು ಕೋರ್ಟಲ್ಲಿ ವ್ಯಾಜ್ಯ ನಡೆದಿರುತ್ತೆ. ಇವತ್ತು ನಿನ್ನೆ ಆಗಿರುವಂತಹ ಘಟನೆ ಏನಲ್ಲ. ಇಷ್ಟು ದಿನಗಳ ಕಾಲ ಅವರಿಗೆ ಅಕ್ರಮವಾಗಿ ಒತ್ತುವರಿ ಮಾಡಿದ್ರ ಬಗ್ಗೆ ಅಲ್ಲಿ ಅಧಿಕಾರಿಗಳಿಗೆ ಅವ್ರಿಗೂ ಯಾರಿಗೂ ಗೊತ್ತೇ ಇರಲಿಲ್ವಾ ಅಂತ? ನವೀನ್, ಇಲ್ಲಿ ಅಧಿಕಾರಿಗಳು ಬಂದಿಲ್ಲ. ಅಧಿಕಾರಿಗಳು ಬದಲಿಗೆ ಮೂಲ ಓನರ್ ಏನ್ ಲಕ್ಷ್ಮಮ್ಮ ಇದ್ದಾರೆ, ಲಕ್ಷ್ಮಮ್ಮನ ಸಂಬಂಧಿಕರು ದೇವರಾಜ್ ಅವ್ರ ಸ್ಥಳಕ್ಕೆ ಬಂದಿರೋದು ಅಂತ. ಅಂದ್ರೆ ಕೋರ್ಟ್ ಇಂದ ಬಂದಂತ ಆದೇಶದ ಮೇರೆಗೆ ಅವರು JCB ಸಹಾಯದಿಂದ ಅಲ್ಲಿಗೆ ಎಂಟ್ರಿ ಕೊಟ್ಟಿರೋಂಥದ್ದು. ಹಲವು ವರ್ಷಗಳ ಹಿಂದೆನೆ ವಿದ್ಯಾನಗರದಲ್ಲಿ ಯಶ್ ಅವರ ತಾಯಿ ಪುಷ್ಪ ಅವರು ಮನೆ ಖರೀದಿ ಮಾಡಿದ್ರು. ಮನೆ ಖರೀದಿ ಮಾಡಿದ್ದೇನೋ ಓಕೆ, ಆದ್ರೆ ಇನ್ನ 1500 ಅಡಿ ಜಾಗವನ್ನ ಒತ್ತುವರಿ ಮಾಡಿದ್ರು, ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ರು ಅನ್ನೋ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ಓನರ್ ಏನಿದ್ದಾರೆ ಲಕ್ಷ್ಮಮ್ಮ ಮತ್ತೆ ಅವರ ಸಂಬಂಧಿಕರು ಕೋರ್ಟ್ ಮೊರೆ ಹೋಗಿರ್ತಾರೆ. ಕೋರ್ಟ್ ಆದೇಶದ ಮೇರೆಗೆ ಈಗ ಒತ್ತುವರಿ ಆದಂತ 1500 ಅಡಿ ಜಾಗವನ್ನ ತೆರವುಗೊಳಿಸಿರುವಂತದ್ದು. ನವೀನ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ಹಾಸನದ ವಿದ್ಯಾನಗರದಲ್ಲಿ ಮನೆಯನ್ನು ಖರೀದಿ ಮಾಡಿರ್ತಾರೆ. ಆ ಮನೆಯನ್ನು ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚುವರಿಯಾಗಿ ಅಕ್ರಮವಾಗಿ 1500 ಅಡಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ರು ಪುಷ್ಪಾ ಅವರು ಅನ್ನೋ ಆರೋಪ ಕೇಳಿಬಂದಿರುತ್ತೆ. ಈ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದ್ರಂತೆ ಆ ಜಾಗದ ಮೂಲ ಮಾಲೀಕರಾಗಿರುವಂತಹ ಲಕ್ಷ್ಮಮ್ಮ ಅವರು. ಇವತ್ತು ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡು ಬಂದಿರುವಂತಹ ಲಕ್ಷ್ಮಮ್ಮ ಹಾಗೆ ಅವರ ಸಂಬಂಧಿಕರು JCBಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದಂತಹ ಕಾಂಪೌಂಡನ್ನು ತೆರವುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳು ಇರಲಿಲ್ಲ. ಲಕ್ಷ್ಮಮ್ಮ ಹಾಗೂ ಅವರ ಸಂಬಂಧಿಕರು ಮಾತ್ರ ಅಲ್ಲಿಗೆ ಬಂದು ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕಾಂಪೌಂಡನ್ನು ತೆರವುಗೊಳಿಸಿದ್ದಾರೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು. ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ಕೂಡ ಅದೇ ಮಾಹಿತಿಯನ್ನು ಈಗ ನೀಡಿದ್ದು. ಸರ್, ಲಕ್ಷ್ಮಮ್ಮ ಅಂತ ಬೇಕಾದವರು ಆಗ್ತೀವಿ. ಅವರಿಗೆ 1970 ಅವರೇ ಮಾರಾಟ ಮಾಡಿದ್ರು. ಅವರೇ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದು. ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಣ್ಣವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು JP ಅವರು 2020ರಲ್ಲಿ ಫಸ್ಟ್ ಲಾಕ್ಡೌನ್ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ JP ಆರ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನೇ ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತಂದರೆ ಇವರು ಏಕಾಏಕಿ ಯಶ್ ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದರು. ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಆಗ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬಡವಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟರು ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದು ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು, ಅವ್ರು ಸುಮ್ಮನಾದರು. ಅದಕ್ಕೆ ಅವ್ರೇನು ಮಾಡಿದ್ರು, ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊ ಬನ್ನಿ ಅಂತ. 2020ರಿಂದ ನಾವು ಕೋರ್ಟಿಗೆ ಹೋಗಿ 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಬರಲಿಲ್ಲ. ಅವ್ರು ಬರಲಿಲ್ಲ. ನಾವು ನಿನ್ನೆ ಏನು ನೋಡೋಕ್ಕಾಗುತ್ತೆ, ನಮ್ಮ ಪ್ರಾಪರ್ಟಿ ನಮಗೆ ಬೇಕಾದ್ರೆ ನಮ್ಮಂಥ ಬಡವರದ ಆಸ್ತಿಯನ್ನು ಇವರು ಇದು ಮಾಡ್ತಾ ಇದ್ದಾರೆ. ಕಾಂಪೌಂಡ್ ಕಟ್ಟಿದವರು ಯಶ್ ಅವ್ರ ತಾಯಿ ಏನವ್ರ ಪುಷ್ಪ. ಆಮೇಲೆ ಇದು ಪಕ್ಕದಲ್ಲಿ ಥ್ರೆಡ್ ಹಾಕಿದಾರಲ್ಲ, ಇವರು ನಟರಾಜು ಅಂತ. ಇವರು ಒಂದು ಮೊದಲು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗಿದೆ? ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ. ಅವರು ಯಾವುದೇ ಒಂದು ಕೋರ್ಟ್ಗಳು ಹಾಜರಾತಿ ಆಗಲಿಲ್ಲ, ಮತ್ತು ಯಾವುದೇ ಒಂದು ದಾಖಲಾತಿಗಳನ್ನು ಕೊಡಲಿಲ್ಲ. ಆದ್ದರಿಂದ ಎಲ್ಲ ದಾಖಲಾತಿಗಳು ನಮ್ಮ ಪರವಾಗಿದ್ದರಿಂದ ನಮ್ಮಂತೆ ಎಲ್ಲ ಒಂದು ನೋಟಿಸ್ ನೀವು ಯಾರಿಗೆ ನೋಟಿಸ್ ಎಲ್ಲ ಹೋಗಿದೆ. ನೋಟಿಸ್ ನಾವು ಕಳಿಸಿದ್ದೀವಿ. ಗಂಡರ ಬಿಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಒಟ್ಟಾರೆ ಕೋರ್ಟಿಗೆ ನಾನು ಎಷ್ಟೋ ಸರಿ ನಾನು ಆರ್ಗ್ಯುಮೆಂಟ್ಗೆ ಹೋಗಿದ್ದೀನಿ, ಹಿರಿಂಗಿಗೆ ಹೋಗಿದ್ದೀನಿ. ಅವ್ರು ಯಾವತ್ತೂ ಒಂದು ದಿವಸ ಬಂದಿಲ್ಲ ಅವ್ರು ಕೋರ್ಟಿಗೆ. ಬಾಗಿಲಿಗೆ ನೋಟಿಸ್ ಇರ್ತದೆ ಅಂತ ಬಾಗಿಲಿಗೂ ಮತ್ತೆ ಅದಾದ್ಮೇಲೆ ಕೋರ್ಟ್ ಆದೇಶ ನೋಟಿಸೆಲ್ಲ ಕಾಂಪೌಂಡು ಸೆಟ್ಟಿಗೆಲ್ಲ ನಾವು ಅವಾಗಲೇ ಅಂಟಿಸಿದ್ವಿ. ಪಬ್ಲಿಕ್ಕಲ್ಲೇ ಅಂಟಿಸಿರೋದು. ನಾವೇನು ರಾತ್ರಿ ಹೊತ್ತು ಅಂಟಿಸಿಲ್ಲ, ಹಗಲೊತ್ತೇ ಬಂದು ಅಂಟಿಸಿದ್ವಿ. ಈ ವಿಚಾರ ಮೂಲ ಓನರ್ ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಮೂಲ ಓನರ್. ಇದು ಪುಷ್ಪ ಅವರು ಇದು ಮಾಡ್ತಾರೆ. ಇದು ದೇವರಾಜು ಅವರು ಹೇಳಿದಂತಹ ಮಾತು. ಆ ಜಾಗದ ಮೂಲ ಮಾಲೀಕರಾಗಿರುವಂತಹ ಲಕ್ಷ್ಮಮ್ಮ ಏನಿದ್ದಾರೆ ಅವರ ಕಡೆಯವರು ದೇವರಾಜು.
2020ರಿಂದಲೇ ಈ ಜಾಗದ ವ್ಯಾಜ್ಯ ನಡೀತಾ ಇತ್ತು ಅಂತೇಳಿ ಅವರು ಹೇಳುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. 2020ರಲ್ಲೇ ನಾವು ಕೋರ್ಟ್ಗೆ ಹೋಗಿದ್ವಿ, ಇಷ್ಟು ವರ್ಷಗಳ ಕಾಲ ಅಲ್ಲಿ ಕೇಸ್ ನಡೆದಿತ್ತು. ಆ ಕೇಸ್ ನಡೆದ ನಂತರ ನಮ್ಮ ಪರವಾಗಿ ಕೋರ್ಟ್ನಲ್ಲಿ ಆದೇಶ ಆಗಿದೆ. ಆದೇಶ ಆದಮೇಲೂ ಸಹ ನಾವು ಒಮ್ಮೆ ಇದ್ರ ಬಗ್ಗೆ ತೆರವುಗೊಳಿಸೋದಕ್ಕಿಂತ ಮುಂಚೆ ಮಾತುಕತೆ ನಡೆಸೋಣ ಅಂತೇಳಿ ಅವರಿಗೆ ಕರೆದ್ರೂ ಬರಲಿಲ್ಲ. ಅದೇ ರೀತಿಯಲ್ಲಿ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಪುಷ್ಪಾ ಅವರು ಅಥವಾ ಅವರ ಕಡೆಯವರು ಒಮ್ಮೆಯೂ ಕೂಡ ಕೋರ್ಟ್ಗೆ ಹಾಜರಾಗಲಿಲ್ಲ. ಯಾವುದೇ ರೀತಿಯ ದಾಖಲಾತಿಗಳನ್ನು ಕೂಡ ಅವರು ಪ್ರೊಡ್ಯೂಸ್ ಮಾಡಲಿಲ್ಲ. ಈ ಜಾಗ ನಮ್ಮದು, ನಮ್ಮ ಪರವಾಗಿಯೇ ಇತ್ತು, ನಮ್ಮ ಹತ್ರ ಇದ್ದಂತಹ ದಾಖಲೆಗಳನ್ನೆಲ್ಲ ನಾವು ಅಲ್ಲಿ ಕೊಟ್ವಿ. ಆ ಕೊಟ್ಟ ಕಾರಣದಿಂದಾಗಿ ನಮ್ಮ ಪರವಾಗಿ ಆದೇಶ ಆಗಿದೆ. ಆ ಆದೇಶದ ಅನುಸಾರವಾಗಿಯೇ ಆದೇಶದ ನಂತರ ನಾವು ಇವತ್ತು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಸ್ಥಳದಲ್ಲಿ 1500 ಅಡಿಯಷ್ಟು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅವರೇನು ಕಾಂಪೌಂಡನ್ನು ನಿರ್ಮಿಸಿದ್ರು ಆ ಕಾಂಪೌಂಡನ್ನು ನಾವು ತೆರವುಗೊಳಿಸ್ತಾ ಇದ್ದೀವಿ. ಇದು ನಮ್ಮ ಜಾಗ, ನಮ್ಮ ಪರವಾಗಿಯೇ ಕೋರ್ಟ್ನಲ್ಲಿ ಆದೇಶ ಆಗಿದೆ. ಕೋರ್ಟ್ ಆದೇಶದ ನಂತರವೂ ಕೂಡ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರನ್ನು ಮಾತುಕತೆ ನಡೆಸೋಣ ಬನ್ನಿ ಅಂತ ಕರೆದಿದ್ವಿ. ಆದರೆ ಆ ಮಾತುಕತೆಗೂ ಕೂಡ ಪುಷ್ಪಾ ಅವರಾಗಲಿ ಅವರ ಕಡೆಯವರಾಗಲಿ ಬರಲಿಲ್ಲ. ಮತ್ತೆ ಈ ವ್ಯಾಜ್ಯ ಶುರುವಾಗೋದಕ್ಕಿಂತ ಮುಂಚೆ ಅವರು ಕಾಂಪೌಂಡ್ ನಿರ್ಮಿಸುವಂತಹ ಸಂದರ್ಭದಲ್ಲಿಯೇ ನಾನೇ ತಡೆಯೋದಕ್ಕೆ ಅಂತೇಳಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅವರ ತಂದೆ ಇದ್ರು ಅಲ್ಲಿ. ನಾವು ಕಾಂಪೌಂಡ್ ನಿರ್ಮಿಸೋದಕ್ಕೆ ಸರಿಯಲ್ಲ, ಇಲ್ಲಿ ಇದು ಅಕ್ರಮವಾಗಿ ನೀವು ಕಾಂಪೌಂಡ್ ನಿರ್ಮಿಸಬಾರದು ಅಂತ ಹೇಳಿದ್ದೆ. ಆದರೆ ಅವರು ಅದರ ಬಗ್ಗೆ ಕೇರ್ ಮಾಡದೆ ಇಲ್ಲಿ ಕಾಂಪೌಂಡನ್ನು ನಿರ್ಮಿಸಿಕೊಂಡಿದ್ರು. ಅದಾದ ನಂತರ ನಾವು ಕೋರ್ಟ್ ಮೆಟ್ಟಿಲೇರಿದ್ವಿ. ಕೋರ್ಟ್ಗೆ ಹೋಗಿ 2020ರಿಂದ ಕೋರ್ಟ್ನಲ್ಲಿ ಇದರ ವ್ಯಾಜ್ಯ ನಡೆದಿತ್ತು. ಆಗಿನಿಂದಲೂ ಕೂಡ ನಡೆದಂತಹ ವ್ಯಾಜ್ಯ ಇತ್ಯರ್ಥಗೊಂಡು ನಮ್ಮ ಪರವಾಗಿ ನಾವು ಕೊಟ್ಟಂತಹ ದಾಖಲೆಗಳನ್ನೆಲ್ಲ ಪರಿಶೀಲಿಸಿದ ನಂತರ ನ್ಯಾಯಾಲಯ ನಮ್ಮ ಪರವಾಗಿ ಆದೇಶವನ್ನು ಕೊಡ್ತು. ಆ ಆದೇಶದ ಅನುಸಾರವಾಗಿಯೇ ಇವತ್ತು ನಾವು ಇಲ್ಲಿ ಕಾಂಪೌಂಡನ್ನು ತೆರವು ಮಾಡಿದ್ದೇವೆ ಅಂತ ಮೂಲ ಮಾಲೀಕರಾದಂತಹ ಲಕ್ಷ್ಮಮ್ಮನವರ ಸಂಬಂಧಿ ದೇವರಾಜು ಅವರು ಹೇಳಿದಂತಹ ಮಾತು.